ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದ ವಿಷಯ ಏನು ಅಂದರೆ, ಕಡ್ಜ ಬರುತ್ತಲ್ಲ, ಕಡ್ಜೀರಿಗೆ, ಕಡ್ಜ, ವ್ಯಾಸ್ಪ್ ಏನನ್ನಂತಾರೋ ತುಂಬ ಹೆಸರು ಹೇಳ್ತಾರೆ. ನಮ್ಮಲ್ಲಿ ಕಡ್ಜೀರಿಗೆ ಅಂತಾರೆ, ಕೆಲವೊಂದು ಜನ ಕಡ್ಜ ಅಂತಾರೆ. ಆಯಿತಾ, ಅದರದ್ದು ಕಂಟ್ರೋಲ್ ಹೇಗೆ? ಒಂದು ಗೂಡು ಸಿಕ್ಕಿದ್ರೆ ಸುಟ್ಟಾಕ್ಬಿಡ್ಬೇಕು. ನಾನು ಆ ಥರ ಮಾಡಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಈ ಕಡ್ಜ ಏನಿದೆಯಲ್ಲ ನೋಡಿ, ಇಷ್ಟೋ ತನಕ ಬರ್ತಾಯಿತ್ತು. ಈಗ ನಾನು ವೀಡಿಯೋ ಮಾಡ್ತೀನಿ ಅನ್ನೋದೇ ಬರಲ್ಲ. ಇಲ್ಲಿ ಬಂದಿದೆ ನೋಡಿ, ಇಲ್ಲಿದೆ ನೋಡಿ, ಕಾಣ್ತಾ ಇದೆಯಾ ನೋಡಿ. ಇಲ್ಲಿ ಈ ಥರ ಬಂದಾಗ ನಾನು ಹೊಡೆದು ಸಾಯಿಸ್ತೀನಿ ಅಷ್ಟೇ, ಬಿಟ್ಟರೆ ಗೂಡು ಸಿಕ್ಕರೆ ನಾನು ಸುಡೋಕ್ಕೆ ಹೋಗಲ್ಲ. ನೋಡಿ, ಈ ಥರ ಇದ್ದರೆ ನಾನು ಒಂದು ನಿಮಿಷ ಈ ಥರ ಹೊಡೆದ್ರೆ ಈ ಥರ ಬೀಳುತ್ತೆ. ಆಮೇಲೆ ಈ ಥರ ತುಳಿದು ಬಿಡ್ತೀನಿ. ಸುಮಾರಿಗೆಲ್ಲ ಸಾಯಲ್ಲ, ಗಟ್ಟಿ ಜೀವಗಳವು. ಆಯಿತಾ, ಅದರ ನಿವಾರಣೆ ಹೇಗೆ ಅಂದರೆ, ಬಾಕ್ಸಲ್ಲಿ ಎಂಟ್ರೆನ್ಸ್ ಬಿಟ್ಟು ಬೇರೆ ಕಡೆ ಎಲ್ಲೂ ಜಾಗ ಇರಬಾರ್ದು. ಕೆಲವೊಂದು ಟೈಮ್ ಇದರಲ್ಲಿ ಇದಾಕಿರ್ತಾರೆ ನೆಟ್ಟು, ಆ ನೆಟ್ ಹೊರದೋದ್ರೆ ಹೋಗುತ್ತೆ. ಆಮೇಲೆ ಇಲ್ಲಿ ಕಡ್ಡಿ ಕೊಟ್ಟಿರ್ತೀವಿ ಬೇಸಿಗೆಯಲ್ಲಿ, ಅದನ್ನು ತೆಗಿಬೇಕು. ಮುಚ್ಚಳ ನೀಟಾಗಿರಬೇಕು. ಹುಳಗಳು ಒಳಗಡೆ ಫುಲ್ಲಾಗಿರಬೇಕು. ಈ ಥರದ್ದೆಲ್ಲ ಇಲ್ಲಿ ನೋಡಿ, ಇದ್ರದ್ದು ಎಂಟ್ರೆನ್ಸಲ್ಲಿ ದೊಡ್ಡ ಕಡ್ಜೀರಿಗೆ ಹೋಗಲ್ಲ, ಬಟ್ ಚಿಕ್ಕದು ಹೋಗುತ್ತೆ. ಆಯಿತಾ, ಇದನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ವಿಧಾನಗಳಿದೆ. ನೀವು ನೀಟಾಗಿ ಫೀಡಿಂಗ್ ಕೊಟ್ಟು, ಈ ಕಾಲನಿ ಸ್ಟ್ರಾಂಗ್ ಇದೆ ಅಂದರೆ ಅದು ಬಿಟ್ಟೋಗಲ್ಲ. ಇಲ್ಲಾಂದರೆ ಏನಾಗುತ್ತೆ, ಈ ಕಡ್ಜ ಬಂದಾಗ ಅದು ಒಳಗಡೆ ಹೋಗಿ ತಿನ್ನುತ್ತೆ, ಹುಳಗಳನ್ನು ಹಿಡಿಯುತ್ತೆ. ಆವಾಗ ರಾಣಿಗೆಲ್ಲ ಭಯ ಆಗಿ ರಾಣಿ ಮೊಟ್ಟೆ ಹಿಡ್ದನ್ನು ಸ್ಟಾಪ್ ಮಾಡುತ್ತೆ. ಒನ್ ಟೈಮ್ ಏನು ಪ್ಯೂಪ ಎಲ್ಲ ಇರುತ್ತಲ್ವ, ಆ ಪ್ಯೂಪ ಎಲ್ಲ ಹೊರಗಡೆ ಬಂದ ಮೇಲೆ, ಮೊಟ್ಟೆ ಸ್ಟಾಪ್ ಮಾಡಿದಾಗ ಹೊರಗಡೆ ಬಂದ ಮೇಲೆ ಎಸ್ಕೇಪ್ ಆಗುತ್ತೆ. ಕೆಲವೊಂದು ಟೈಮು ಇದ್ರೊಳಗಡೆ 10-20 ಹೋದರೆ ಒಳ್ಳೆ ಇದಿರೋದು ಬ್ರೂಡಿರೋ ಕಾಲನಿ ಕೂಡ ಹೋಗುತ್ತೆ. ಆ ಥರ ಇದು ಒಳಗಡೆ ಹೋಗದೇ ಇರೋ ಥರ ಒಂದು ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಾನು ಮಾಡ್ತೀನಿ. ನಾನು ಮೊದಲೆಲ್ಲ ಒಂಥರ ನೆಟ್ ಮಾಡ್ತಿದ್ದೆ. ನೆಟ್ಟನ್ನು ಈ ಕಡೆ ದೊಡ್ಡದಾಗಿ ಕ್ಲೋಸ್ ಮಾಡಿ ಇಡ್ತಿದ್ದೆ. ಬಟ್ ಅದರಲ್ಲೂ ಕೂಡ ತುಂಬ ಸಮಸ್ಯೆ, ಮತ್ತು ಅದು ಒಂದೇ ವರ್ಷಕ್ಕೆ ಲಡ್ಡಾಗಿ ಹೋಗ್ತಿತ್ತು, ಏನಕ್ಕೂ ಬರ್ತಿರಲಿಲ್ಲ. ಅದಾದಮೇಲೆ ಏನು ಮಾಡಿದೆ, ಲಾಸ್ಟ್ ಇಯರು ತುಂಬ ಕಡ್ಜೀರಿಗೆ ಇತ್ತು. ಆ ವರ್ಷ ತುಂಬ ಕಾಲನಿ ಕೂಡ ಬಿಟ್ಟು ಹೋಗಿದೆ. ನೀವು ಗೇಟ್ ಹಾಕಿದ್ರೆ ಗಂಡುಳೆಲ್ಲ ಇರುತ್ತೆ, ಮತ್ತು ಗೇಟ್ ಹೊರಗಡೆ ಕಾಯ್ದಾ ಇರ್ತದೆ, ಕೂತ್ಕೊಂಡು ಹೊರಗಡೆ ಬಂದು ಕೂಡ ತಿಂದುಬಿಡುತ್ತೆ. ಅದಕ್ಕೆ ಗೇಟ್ ಆಗೋದು ಕೂಡ ಒಳ್ಳೆಯದಲ್ಲ. ನಾನೇನು ಮಾಡ್ತೀನಿ, ಇದಿದೆ ತೆಂಗಿನ ಗರಿ ಬರುತ್ತಲ್ಲ, ಈ ಗರಿನ ನೋಡಿ, ಇದರ ಅಗಲಕ್ಕೆ ಕಟ್ ಮಾಡಿ ಈ ಥರ ಇದು ಮಾಡ್ತೀನಿ. ಈ ಥರ ಮಾಡಿಕೊಂಡು ನೋಡಿ, ನಮ್ಮಲ್ಲಿ ಈ ಥರ ಮೊಳೆ ಹೊಡೆದಿರ್ತೀವಿ ಗೇಟ್ ಹಾಕೋಕ್ಕೆ ಅಂತ. ಕೆಲವೊಂದರಲ್ಲಿ ಬಾಕ್ಸಿಂದು ಡಿಫ್ರೆಂಟ್ ಮೆಥಡ್ ಇರುತ್ತೆ, ಅಡಿ ಮಣೆ ಇರೋದು. ಆವಾಗ ಅದಕ್ಕೆ ಬೇರೆ ಮೆಥಡನ್ನು ತೋರಿಸ್ತೀನಿ. ನಿಮ್ಮದು ಬಾಕ್ಸ್ ಯಾವ ಥರ ಇದೆ ಅಂತ ಕಳಿಸ್ರೆ ನಾನು ಅದಕ್ಕೆ ಐಡಿಯಾನ ಹೇಳ್ತೀನಿ. ಈ ಥರ ಇಟ್ಟು, ಇದರ ಎಂಟ್ರೆನ್ಸ್ ಏನು ಜಾಸ್ತಿ ಇದೆಯಲ್ಲ, ಹುಳ ಹೋಗೋಷ್ಟೇ ಎಂಟ್ರೆನ್ಸು. ಇದನ್ನು ಎಂಟ್ರೆನ್ಸನ್ನು ಕಡಿಮೆ ಮಾಡ್ತೀನಿ. ಸ್ವಲ್ಪ ಬೆಂಡ್ ಮಾಡಿ ಈ ಥರ ಡೌನ್ ಮಾಡೋದು. ಆವಾಗ ಏನಾಗುತ್ತೆ, ಹುಳಕ್ಕಷ್ಟೇ ಹೋಗ್ಲಿಕ್ಕಾಗುತ್ತೆ, ಕಡ್ಜೀರಿಗೆ ಹೋಗೋಕ್ಕಾಗಲ್ಲ. ಇದು ಬಾಕ್ಸ್ ಸ್ವಲ್ಪ ಮುಂದೆ ಬಂದಿರುತ್ತೆ, ಹಿಂದುಗಡೆ ಸರಿಸ್ಕೋಬೇಕಾಗತ್ತೆ. ತುಂಬ ಹಿಂದೆ ಸರಿದೋಯ್ತು, ಅದಕ್ಕೆ ಇದು ಕೆಳಗಡೆ ಬಿತ್ತು. ಈ ಥರ ಬಿದ್ದು ಈ ಥರ ಬ್ಲಾಕ್ ಆಗೋ ಥರ ಎಲ್ಲ ಇಡಬಾರ್ದು. ಆಯಿತಾ, ಎಂಟ್ರೆನ್ಸು ಚಿಕ್ಕದಾಗಿ ಇಷ್ಟಿರಬೇಕು ನೋಡಿ, ಇಷ್ಟೇ. ಈ ಥರ ಇದ್ದರೆ ಅದು ಓಡಾಡುತ್ತೆ. ಇನ್ನೊಮ್ಮೆ ಬಾಕ್ಸನ್ನು ಸ್ವಲ್ಪ ಮುಂದೆ ಪುಷ್ ಮಾಡ್ತೀನಿ. ಬಂತು, ಟೈಟಾಗಿ ಕುತ್ಕೋಬೇಕಷ್ಟೇ, ಲೂಸಾಗಿದ್ದು ಗಾಳಿಗೆಲ್ಲ ಬೀಳೋ ಥರ. ಈಗ ನೋಡಿ, ಎಂಟ್ರೆನ್ಸ್ ಒಂದು 3 mm ಕಡಿಮೆ ಆಯಿತು. ಈ ಥರ ಇದ್ದಾಗ ಇದರಲ್ಲಿ ಕಡ್ಜಗಳು ಒಳಗಡೆ ಹೋಗಲ್ಲ. ಈ ಥರ ಮಾಡಿ ಟೈಟ್ ಮಾಡ್ರೆ ಆಯಿತು. ಇಲ್ಲ ಏನಾಗುತ್ತೆ, ಹುಳುಗಳ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಪುಷ್ ಮಾಡಿಕೊಂಡು ಈ ಥರ ಬರುತ್ತೆ ಹೊರಗಡೆ. ಈ ಕಡೆ ಸ್ವಲ್ಪ ಜಾಸ್ತಿ ಇದೆ, ಈ ಕಡೆ ಮತ್ತು ಈ ಕಡೆ ಸ್ವಲ್ಪ ಜಾಸ್ತಿ ಹೈಟ್ ಇರುತ್ತೆ. ಹಿಂಗೆ ಸ್ವಲ್ಪ ಓರೆಯಾಗಿರುತ್ತಲ್ಲ, ಆರ್ಕ್ ಶೇಪಲ್ಲಿ ಇದು. ಈ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ ಕೇಸ್ ಒಳಗಡೆ ಹೋಗಿಲ್ಲ ಅಂದರೆ ಈ ಕಡೆ ಸೈಡಿಗೆ ಬಂದಿದ್ದು ಹೋಗಿ ಸ್ವಲ್ಪ ಇದು ಹೈಟ್ ಆಗುತ್ತೆ ಜಾಸ್ತಿ, ತುಂಬ ಹೈಟೆಲ್ಲ ಆಗೋಲ್ಲ. ಒಂದು ಇದು ನಾನು ಮಾಡೋದು ಇದು. ಏನಕ್ಕೆಂದರೆ ಕಾಲನಿ ಸ್ಟ್ರಾಂಗ್ ಇದ್ದರೆ ಏನೂ ಆಗೋಲ್ಲ. ಈ ಥರ ಒಂದು ಮಾಡಿಟ್ರೆ ಸಾಕು. ಇನ್ನೊಂದು ಇಲ್ಲಿದೆ ನೋಡಿ, ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಈ ಥರ ಇಡ್ತಾರೆ ಎಂಟ್ರೆನ್ಸಲ್ಲಿ. ಈ ನೋಡಿ, ಈ ಕಡೆಯೂ ಬ್ಲಾಕ್ ಇದೆ. ಇದರಲ್ಲಿ ಕಡ್ಜ ಹೋಗಲ್ಲ ಒಳಗಡೆ. ಕಡ್ಜ ಇಲ್ಲಿದ್ದರೆ ಈ ಕಡೆಯಿಂದ ಪಾಸ್ ಆಗುತ್ತೆ, ಇಲ್ಲ ಈ ಕಡೆಯಿಂದ ಪಾಸ್ ಆಗುತ್ತೆ. ಇನ್ನೊಂದು ಏನು ಮಾಡ್ತಾರೆ, ಚಿಕ್ಕ ಪೀಸ್ಗಳು, ಈ ಟೈಲ್ಸ್ ಪೀಸು ಅಥವಾ ಚಿಕ್ಕದಾದರೂ ಮರದ ಪೀಸ್ ಇದ್ದರೆ, ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ನಾನು ಆ ಥರ ಎಲ್ಲ ಮಾಡಲ್ಲ, ಬಟ್ ಕೆಲವೊಬ್ಬರು ಮಾಡ್ತಾರೆ. ಈ ಥರ 2 ಮರದ ಪೀಸು ಅಥವಾ ಒಂದು ಟೈಲ್ಸ್ ಇದ್ದರೆ ಟೈಲ್ಸು, ಅದನ್ನು ಏನಂದರೆ ಲೆವೆಲ್ ಆಗಿರೋ ಪೀಸ್ಗಳಾಗಿರಬೇಕು. ಈ ಥರ ಇಟ್ಟು
2 ಅದ್ರ ಮೇಲ್ಗಡೆ ಈ ಥರ ಇಡ್ತಾರೆ. ಅವಾಗ ಏನಾಗುತ್ತೆ, ಅದಕ್ಕೆ ಇಲ್ಲೊಂದು ಎಂಟ್ರೆನ್ಸು, ಕಡ್ಜ ಎಂಟ್ರೆನ್ಸಲ್ಲಿ ಬಂದರೆ ಇಲ್ಲೊಂದು ಎಂಟ್ರೆನ್ಸ್, ಇಲ್ಲೊಂದು ಎಂಟ್ರೆನ್ಸ್, ಇಲ್ಲೊಂದು ಎಂಟ್ರೆನ್ಸ್, ಇಲ್ಲೊಂದು 4 ಎಂಟ್ರೆನ್ಸ್ ಇರುತ್ತೆ. ಕಡ್ಜ ಈ ಕಡೆ ಬಂದರೆ ಈ ಕಡೆಯಿಂದ ಹೋಗುತ್ತೆ, ಈ ಕಡೆ ಬಂದರೆ ಈ ಕಡೆಯಿಂದ ಹೋಗುತ್ತೆ, ಎಲ್ಲ ಕಡೆ ಇರುತ್ತೆ. ಇನ್ನೊಂದು ಏನು ಮಾಡ್ತಾರೆ, ಈ ಥರದೊಂದು ಓಕೆ, ಇದನ್ನೇ ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಂದು 2 ಇಂಚ್ ದಪ್ಪದ್ದು ಈ ಥರ ಇದು ಅಂದ್ಕೊಳ್ಳಿ ನೀವು ಅಷ್ಟೇ. ಒಂದು ನಿಮಿಷ, ಇದರಲ್ಲೇ ತೋರಿಸ್ತೀನಿ ನಾನು. ಇದು ನೋಡಿ, ಇದು ದಪ್ಪ ಇದೆ. ಇದರಲ್ಲಿ ಸೇಮ್ ಈ ಥರ ಇಟ್ಟು ಕೆಳಗಡೆ ಒಂದು ಜೇನು ಹುಳ ಹೋಗೋಷ್ಟು ಒಂದು 7 mm ಗ್ಯಾಪಲ್ಲಿ ಮೊಳೆ ಹೊಡಿತಾರೆ. ಇಲ್ಲಿಂದ ಇಲ್ಲೊಂದು ಮೊಳೆ, ಇಲ್ಲೊಂದು ಮೊಳೆ, ಆಮೇಲೆ ಅದೇ ಥರ ಅದೇ ಥರ ಇಲ್ಲೊಂದು 2, ಅಂದರೆ ಈ ಥರ ಇಡೋ ಥರ ಕೆಳಗಡೆ ಇಲ್ಲೊಂದು 4 ಮೊಳೆ ಹೊಡಿತಾರೆ. 4 ಮೊಳೆ ಹೊಡೆದು ಈ ಥರ ಇಡ್ತಾರೆ. ಈ ಥರ ಇಟ್ಟಾಗ ಹುಳಗಳಿಗೆ ಇಲ್ಲಿ ಮೇಲ್ಗಡೆ ಗ್ಯಾಪ್ ಇರುತ್ತೆ, ಕೆಳಗಡೆ ಗ್ಯಾಪ್ ಇರುತ್ತೆ, ಅಡ್ಡ 2 ಸೈಡು ಗ್ಯಾಪ್ ಇರುತ್ತೆ. ಆಲ್ಮೋಸ್ಟ್ ಅದು ಈ ಥರ ಬರುತ್ತೆ ನೋಡಿ. ಈ ಥರ ಕಡ್ಜ ಒಳಗಡೆ ಹೋಗಲ್ಲ, ಈ ಕಡೆ ಮೇಲ್ಗಡೆ ಕೂಡ ಗ್ಯಾಪ್ ಇದೆ. ಮೊಳೆ ಹೊಡೆದು ಈ ಥರ ಇಡ್ತಾರೆ. ನಾನು ಅದನ್ನು ಯಾವುದೂ ಮಾಡಲ್ಲ. ಇಲ್ಲ, ಅದು ಬಿಟ್ಟರೆ ಇನ್ನೊಂದು ಮೆಥಡ್ ಇದೆ. ಮೆಲ್ಲಿಫೇರ್ ಅದು ಗೇಟ್ ಸಿಗುತ್ತೆ, ಅದರಲ್ಲಿ ಗಂಡು ಹುಳ ಕೂಡ ಒಳಗಡೆ ಹೋಗುತ್ತೆ. ನಾನು ಅದೇ ಬರುತ್ತೆ ಅಂತ ವಿಡಿಯೋ ಮಾಡಿರಲಿಲ್ಲ, ಎಷ್ಟು ದಿನ ವೇಟ್ ಮಾಡ್ತಾಯಿದ್ದೆ. ಅದು ಔಟ್ ಆಫ್ ಸ್ಟಾಕಲ್ಲೇ ಇದೆ. ಆ ಥರದ್ದೇನೋ ಅದನ್ನು ಹಾಕಿದ್ರೆ ಕೂಡ ಆಗುತ್ತೆ. ಆವಾಗ ಅದು ಕಡ್ಜರಿಗೆ ಒಳಗಡೆ ಹೋಗಲ್ಲ. ನೀವು ಆ ಕಡ್ಜ ಒಳಗಡೆ ಹೋಗದಿರೋ ಥರ ನೋಡ್ಕೋಬೇಕು. ಹೊರಗಡೆ ಎಷ್ಟೇ ಸಮಸ್ಯೆ ಇರಲಿ, ನೀವು ಫೀಡಿಂಗ್ ಕೊಟ್ಟರೆ ಸರಿಯಾಗ್ಬಿಡುತ್ತೆ. ಒಳಗಡೆ ಹೋಯ್ತು, ಮುಗೀತು ಕತೆ, ರಾಣಿ ಎಸ್ಕೇಪ್. ಇನ್ನೊಂದು, ನಾನು ಏನಕ್ಕಾದ್ರೂ ಗೂಡು ಕುಟ್ಕೊಂಡ್ರು ಸಾಯಿಸಲ್ಲ ಅಂದರೆ, ಅದು ನಮ್ಮ ಜೇನಿನಷ್ಟೇ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ರೈತನ ಮಿತ್ರ ಕೂಡ ಅದು. ಈ ವರ್ಷ ಕಡ್ಜಗಳ ಕಾಟ ಜಾಸ್ತಿ. ಏನಕ್ಕೆಂದರೆ ಮಳೆ ತುಂಬ ಆಗಿಲ್ಲ. ಮಳೆ ತುಂಬ ಆದರೆ ಪ್ರಕೃತಿಲಿ ಬೇರೆ ಹುಳಗಳು ಬೇಕಾಷ್ಟಿರ್ತವೆ. ಕಂಬಳಿ ಹುಳ ದೊಡ್ಡದಾಗಿ, ಕಂಬಳಿ ಹುಳಗಳ ದೊಡ್ಡ ನಿಯಂತ್ರಕನೇ ಅದು, ಆಯಿತಾ. ಬೇರೆ ಹುಳುಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಂಬಳಿ ಹುಳ ದೊಡ್ಡ ನಿಯಂತ್ರಕ. ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಕಂಬಳಿ ಹುಳುಗಳೇ ಆಗಿಲ್ಲ ಜಾಸ್ತಿ. ಅದಕ್ಕಾಗಿ ಜೇನು ಹುಳುಗಳಿಗೆ ಸ್ವಲ್ಪ ಜಾಸ್ತಿ ಗಂಟು ಬಿದ್ದಿದ್ದಾವೆ ನೋಡಿ. ಇದೆಲ್ಲ ತುಂಬ ಥರ ಮೆಥಡ್ಗಳು, ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ಅವು ಕೂಡ ರೈತನ ಮಿತ್ರ. ಬಟ್ ಏನು, ನಮ್ಮ ಜೇನಿಗಾಗಲ್ಲ ಅನ್ನೋ ಒಂದೇ ರೀಸನ್ನಿಗೆ ನಾವು ಅದನ್ನು ದ್ವೇಷ ಮಾಡಬೇಕು. ಬಿಟ್ಟರೆ ಅದರಿಂದ ನಂದು ಲಾಸ್ಟ್ ಇಯರ್ 85 ಬಾಕ್ಸಲ್ಲಿ 50 ಕಾಲೋನಿ ಹೋಗಿದೆ. ಕಡ್ಜಿರಿಗೆ ತುಂಬ ಇತ್ತು ಲಾಸ್ಟಲ್ಲ ಒಂದು ಕಳೆದ ವರ್ಷ. ಇದೆಷ್ಟು ನೋಡಿ, ನೀವು ಯಾವ ಥರ ಮೆಥಡ್ ಯೂಸ್ ಮಾಡ್ತೀರಾ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಓಕೆನಾ, ಬಾಯ್.